ಹೂರಹಟ್ಟಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ. ಸರ್ಕಾರಿ ಶಾಲೆಯ ಮಕ್ಕಳ ಬೀಳ್ಕೊಡುವ ಸಮಾರಂಭ. 51 ವಿದ್ಯಾರ್ಥಿನಿಯರಿಗೆ ಅದ್ದೂರಿ ಉಡಿ ತುಂಬುವ ಕಾರ್ಯಕ್ರಮ. ಶಾಲೆಯ ಅಭಿವೃದ್ಧಿಗೆ ಕಾಯಕಲ್ಪ ನೀಡಿದ ಮುಖ್ಯೋಪಾಧ್ಯಾಯರಿಗೆ ಗ್ರಾಮಸ್ಥರ ಜೈಕಾರ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೂರಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಭ್ರಮವೋ ಸಂಭ್ರಮ. ಶಾಲೆಯ ಆವರಣವೆಲ್ಲ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು. ಕೇವಲ ಬೀಳ್ಕೊಡುಗೆ ಸಮಾರಂಭ ಮಾತ್ರವಲ್ಲದೆ ಶಾಲೆಯ ಅಭಿವೃದ್ಧಿ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಅನಾವರಣಕ್ಕೆ ಇಡೀ ಗ್ರಾಮವೇ ಸಾಕ್ಷಿಯಾಯಿತು. ಇವತ್ತಿನ ದಿವಸ ನಮ್ಮ ಸರಸ್ವತಿ ಮೂರ್ತಿಯನ್ನ ಗ್ರಾಮ ದೇವತೆಯ ಗುಡಿಯಿಂದ ಮೆರವಣಿಗೆಯೊಂದಿಗೆ ಊರಿನ ಕಳಸ ಮತ್ತು ಕುಂಭದೊಂದಿಗೆ ಮೆರವಣಿಗೆಯೊಂದಿಗೆ ಸರಸ್ವತಿ ಮೂರ್ತಿಯನ್ನು ನಮ್ಮ ದ್ವಾರದ ಬಾಗಿಲ ಮೇಲೆ ಇವತ್ತು ಅನುಷ್ಠಾನ ಮಾಡಿದ್ದೇವೆ. ಅದರ ಜೊತೆಗೆ ಎಲ್ಲರ ಸಹಕಾರದೊಂದಿಗೆ ನಾವು ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಕೂಡ ಸಿಹಿ ಊಟ ಬಡಿಸಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ಈ 2025-26ನೇ ಸಾಲಿನಲ್ಲಿ 7ನೇ ತರಗತಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಸ್ನೇಹ ಸಮ್ಮೇಳನ ಇವತ್ತು ಸಾಯಂಕಾಲ 7 ಗಂಟೆಯಿಂದ ರಾತ್ರಿ ನಾವು 2 ಗಂಟೆವರೆಗೂ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದ್ದೇವೆ. ಆ ಕಾರ್ಯಕ್ರಮಕ್ಕೂ ಕೂಡ ಅಧಿಕಾರಿಗಳಿಗೆ ನಾನು ಸ್ವಾಗತ ಮಾಡಿದ್ದೇನೆ. ಕುಂಭಕಳಸ ಹೊತ್ತ ಮಹಿಳೆಯರು, ಡೊಳ್ಳು ಕುಣಿತ ಹಾಗೂ ವಾದ್ಯ ಮೇಳಗಳ ಅದ್ದೂರಿ ಮೆರವಣಿಗೆ. ಗ್ರಾಮ ದೇವತೆಯ ಸನ್ನಿಧಿಯಿಂದ ಶಾಲೆಯವರೆಗೆ ಸಾಕ್ತಿರುವ ಜನಸಾಗರ. ಹೌದು, ಇದೆಲ್ಲ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಹೂರಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಶಾಲೆಯ ವಾರ್ಷಿಕೋತ್ಸವ ಹಾಗೂ ವಿದ್ಯಾರ್ಥಿಗಳ ಬೀಳ್ಕೊಡುವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಡೀ ಗ್ರಾಮದಲ್ಲಿ ಹಬ್ಬದ ಕಳೆ ಮನೆ ಮಾಡಿತ್ತು. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಗ್ರಾಮದ ದೇವಸ್ಥಾನದಿಂದ ಶಾಲೆಯವರೆಗೆ ಹಮ್ಮಿಕೊಂಡಿದ್ದ ಮೆರವಣಿಗೆ ಎಲ್ಲರ ಗಮನ ಸೆಳೆಯಿತು. ಕನಿಷ್ಠ ನಾನು 90,000 ರೂಪಾಯಿ ಶಾಲಾ ಅನುದಾನ ಮತ್ತು ಮಕ್ಕಳು ಕೊಟ್ಟಿರ್ತಕ್ಕಂಥದ್ದು ಮತ್ತು ಹೋದ ವರ್ಷ ವಾರ್ಷಿಕೋತ್ಸವದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲರೂ ಕಾಣಿಕೆ ಕೊಟ್ಟಿರ್ತಕ್ಕಂಥ ಎಲ್ಲ ಹಣವನ್ನು ನಾನು ಖರ್ಚು ಮಾಡಿ ಇವತ್ತು ಈ ವರ್ಷ 90,000 ರೂಪಾಯಿದ್ದು ನಾನು ಶಾಲೆಗೆ ಸುಣ್ಣ ಬಣ್ಣ ಮಾಡಿಸಿದ್ದೇನೆ. ಎಲ್ಲ ರೂಮ್ಗಳಿಗೆ ನಾನು ಲೈಟ್ ವ್ಯವಸ್ಥೆ ಮಾಡಿದ್ದೇನೆ. ಅದರ ಜೊತೆಗೆ ಅಭಿವೃದ್ಧಿ ಅಧಿಕಾರಿಗಳನ್ನು ಮನವೊಲಿಸಿ ಇಲ್ಲಿ ನಾನು ದ್ವಾರ ಬಾಗಿಲನ್ನು ಮಾಡಿದ್ದೇನೆ. ಇಷ್ಟೆಲ್ಲ ಆದಮ್ಯಾಗ ಏನಾದರೂ ನಾನು ಒಂದು ಮಾಡಬೇಕನ್ನುವಂಥ ಉದ್ದೇಶದಿಂದ ಪ್ರತಿಯೊಬ್ಬರ ಸಹಕಾರದಿಂದ ಹಿಡಿದು ನಾನು ಇವತ್ತು ಸರಸ್ವತಿ ಮೂರ್ತಿಯನ್ನು ನಾನು ಬಾಗೇವಾಡಿ ತಾಲೂಕು ಒಡ್ಡೊಡಿಗೆಯಲ್ಲಿ ಈಗ 1 ತಿಂಗಳಿಂದ ಅದು ಆರ್ಡರ್ ಕೊಟ್ಟಿದ್ದೆ. ಇವತ್ತಿನ ದಿವಸ ಅದು 25,000 ರೂಪಾಯಿ ಖರ್ಚು ಮಾಡಿ ದ್ವಾರ ಬಾಗಿಲಿನಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡಿದೆ. ಇದೆಲ್ಲ ಗ್ರಾಮಸ್ಥರ ಸಹಕಾರ ಮತ್ತು ವಿದ್ಯಾರ್ಥಿಗಳ ಸಹಕಾರ ಮತ್ತು ಗ್ರಾಮ ಪಂಚಾಯತಿ ಸಹಕಾರದೊಂದಿಗೆ ನಾನು ಈ ಶಾಲೆಯನ್ನು 10 ವರ್ಷದಲ್ಲಿ ನನ್ನ ಕೈಲಾದ ಮಟ್ಟಿಗೆ ಅಂತ ಹೇಳ್ತೀನಿ. ನಾನು ಇಷ್ಟು ಮಾಡೀನಿ ಅಂತ ನಾನು ಅನ್ನೋದಿಲ್ಲ, ಇಷ್ಟೆಲ್ಲ ಮಾಡಿದ್ದು ಎಲ್ಲರ ಒಂದು ಸಹಕಾರದೊಂದಿಗೆ ಮಾಡಿದ್ದೇನೆ. ಮೆರವಣಿಗೆಯ ಬಳಿಕ ಶಾಲಾ ಆವರಣದಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಲಾದ ಸರಸ್ವತಿ ಮೂರ್ತಿಯನ್ನ ಉದ್ಘಾಟಿಸಲಾಯಿತು. ವಿದ್ಯಾದೇವತೆಯ ಆಶೀರ್ವಾದದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ವಿಶೇಷವಾಗಿ ಶಾಲೆಯಿಂದ ಹೊರಹೋಗುತ್ತಿರುವ 51 ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಅತ್ಯಂತ ಸಂಪ್ರದಾಯಬದ್ಧವಾಗಿ ನೆರವೇರಿಸುವ ಮೂಲಕ ಮಕ್ಕಳಿಗೆ ಶುಭ ಹಾರೈಸಲಾಯಿತು. ಇನ್ನು ಈ ಶಾಲೆಯ ಬದಲಾವಣೆಯ ಹಿಂದೆ ಒಬ್ಬರ ಶ್ರಮ ಎದ್ದು ಕಾಣುತ್ತಿದೆ. ಅವರೇ ಶಾಲೆಯ ಮುಖ್ಯಾಧ್ಯಾಪಕರಾದ ಶರಣ ಬಿರದಾರ್ ಶರಣುಗೌಡ. ಶಾಲೆಯ ಅನುದಾನವನ್ನ ಸದುಪಯೋಗಪಡಿಸಿಕೊಂಡು ಇಡೀ ಶಾಲೆಗೆ ಸುಂದರವಾದ ಪೇಂಟಿಂಗ್, ಭದ್ರವಾದ ಕಾಂಪೌಂಡ್ ಹಾಗೂ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಫಿಲ್ಟರ್ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಇವರ ಈ ಕರ್ತವ್ಯ ನಿಷ್ಠೆ ಹಾಗೂ ಶಾಲೆಯ ಮೇಲಿನ ಕಾಳಜಿಯನ್ನ ಕಂಡು ಹೂರಹಟ್ಟಿ ಗ್ರಾಮಸ್ಥರು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ನಮ್ಮ ಹೊರಟ್ಟಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಗುರುಗಳಾದಂಥ ಶರಣಯ್ಯ ಸರ್ ಬಂದ ಮೇಲೆ 10 ವರ್ಷದಲ್ಲಿ ಪೂರಾ ಇಂಪ್ರೂವ್ ಆಗಿದ್ದೆ. ಸರಸ್ವತಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ದ್ವಾರಬಾಗಿಲನ್ನು ಮಾಡಿಸಿದ್ದಾರೆ. ಮಕ್ಕಳಿಗೆ ತಂದೆಯ ಸಮಾನವಾಗಿ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಶಿಕ್ಷಕರಂದ್ರೆ ಅವ್ರು ನಿವೃತ್ತಿ ಆಗ್ತಾರೆ. ಇರಲಿಲ್ಲ ಅಂದರೆ ಇನ್ನೂ 10 ವರ್ಷ ಇದ್ದರೂ ನಮ್ಮೂರಿಗೆ ಇರಲಿ ಅನ್ನುವಂಥ ಅಪೇಕ್ಷೆ ನಮಗೆ. ನಂತರ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವವರ ಮಧ್ಯೆ ಹೂರಹಟ್ಟಿ ಗ್ರಾಮದ ಈ ಶಾಲೆ ಮಾದರಿಯಾಗಿ ನಿಂತಿದೆ. ಗ್ರಾಮಸ್ಥರ ಸಹಕಾರ ಹಾಗೂ ಶಿಕ್ಷಕರ ದಕ್ಷತೆಯಿಂದ ಇಂದು ಈ ಶಾಲೆಯ ಮಕ್ಕಳು ಸಂಭ್ರಮದಿಂದ ಬೀಳ್ಕೊಡುಗೆ ಪಡೆದರು.
ನ್ಯೂಸ್ 24 ಭಾರತ್ ಯಾದಗಿರಿ.